ನಮಸ್ಕಾರ ವೀಕ್ಷಕರೇ, ವಿ ವಾಯ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೀವು ಭಾರತೀಯರು ಹೇಗಪ್ಪ ಅಂತ ಅಂದ್ರೆ ಯಾರಾದ್ರೂ ಏನನ್ನಾದ್ರೂ ಫ್ರೀಯಾಗಿ ಕೊಡ್ತಿದ್ದಾರೆ ಅಂದ್ರೆ ಅದರ ಖರೀದಿಗೆ ಮುಗಿ ಬೀಳ್ತಿದೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಾರ್ಕೆಟ್ನಲ್ಲಿ ಹಲವಾರು ಉದ್ಯಮಗಳು ತಮ್ಮ ಮಾರುಕಟ್ಟೆಯನ್ನ ವಿಸ್ತರಣೆ ಮಾಡ್ಕೊಂಡಿರೋದು. ಮೊದಲು ಫ್ರೀಯಾಗಿ ಕೊಡ್ತಾರೆ, ಆ ಬಳಿಕ ಅವುಗಳಿಗೆ ಚಾರ್ಜಸ್ ಅನ್ನ ಅಪ್ಲೈ ಮಾಡ್ತಾರೆ, ಬಳಿಕ ಹೆಚ್ಚಿನ ಬೆಲೆಯನ್ನ ಕೊಟ್ಟು ನಾವು ಕೊಳ್ಳಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ. ಇದೇ ಪ್ಲಾನ್ ಅನ್ನ ಇಟ್ಕೊಂಡು ಹಲವಾರು ಉದ್ಯಮಗಳು ಮಾರ್ಕೆಟ್ನಲ್ಲಿ ತಮ್ಮ ಬೇಳೆಕಾಳುಗಳನ್ನ ಬೇಯಿಸಿಕೊಂಡಿವೆ. ಜೊತೆಗೆ ಜಗತ್ನಲ್ಲಿ ಯಾರೂ ಕೂಡ ಏನನ್ನು ಫ್ರೀಯಾಗಿ ಕೊಡೋದಿಲ್ಲ ಅಂತ ನಾವು ಯೋಚನೆ ಮಾಡಲ್ಲ. ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಈಗ ಫ್ರೀ ಇದೆಯಲ್ಲ, ಸೊ ಅದರ ಫೆಸಿಲಿಟಿಯನ್ನ ಈಗ ನಾವು ಪಡೆಯೋಣ, ನೆಕ್ಸ್ಟ್ ನೋಡಿದ್ರೆ ಆಯ್ತು ಅಂದ್ಕೊಳ್ಳೋರೆ ಜಾಸ್ತಿ. ಸೊ ಹೀಗೆ ಫ್ರೀಯಾಗಿ ಸಿಕ್ಕಿದ್ದವೆಲ್ಲವನ್ನ ಕೂಡ ನಾವು ಖರೀದಿ ಮಾಡ್ತೀವಿ. ಹಾಗೆ ಸಿಕ್ಕಿರೋದ್ರಲ್ಲಿ ಜಿಯೋ ಸಿಮ್ ಕೂಡ ಒಂದು. ಯಾಕಂದ್ರೆ ಜಿಯೋ ಸಿಮ್ ಅನ್ನ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಫ್ರೀ ಇಂಟರ್ನೆಟ್ ಅನ್ನ ನೀಡ್ತೀವಿ ಅಂತ ಅಂಬಾನಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಾರೂ ಕೂಡ ಅದರ ಹಿಂದಿನ ಸಂಚನ್ನ ಯೋಚನೆ ಮಾಡೇ ಇಲ್ಲ. ಸೊ ಅದು ಈಗ ಗೊತ್ತಾಗ್ತಾ ಇದೆ. ನಮಗೆ ಫ್ರೀ ಸಿಕ್ಕರೆ ಸಾಕು ಅಂತ ನಾವು ಅದನ್ನ ಖರೀದಿ ಮಾಡ್ತೀವಿ. ನೀವು ಗಮನಿಸ್ತಾ ಇರ್ಬೋದು, ಮೊದಲು ಫ್ರೀಯಾಗಿ ಜಿಯೋ ಸಿಮ್ ಅನ್ನ ಕೊಡಲಾಗತ್ತೆ, ಆ ಬಳಿಕ ದೇಶದಲ್ಲಿ ಜಿಯೋ ಕ್ರಾಂತಿಯೇ ಉಂಟಾಗತ್ತೆ. ಅಷ್ಟೇ ಅಲ್ಲದೆ ಜಿಯೋ ಇಡೀ ಮಾರ್ಕೆಟ್ನಲ್ಲಿ ಏಕಸ್ವಾಮ್ಯವನ್ನ ಸಾಧಿಸುವುದರಲ್ಲಿ ಕೂಡ ಯಶಸ್ವಿ ಆಗತ್ತೆ. ಆದ್ರೆ ಈಗ ಒಂದೊಂದಾಗಿಯೇ ಜಿಯೋದ ಅಸಲಿ ಬಣ್ಣ ಹೊರಗೆ ಬರೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಜಿಯೋ 15% ರೀಚಾರ್ಜ್ ಪ್ಲಾನ್ ನಲ್ಲಿ ಏರಿಕೆ ಮಾಡಿದೆ. ಇದು ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಹೊರೆಯಾಗತ್ತೆ. ಯಾಕಂದ್ರೆ 299 ರೂಪಾಯಿಗೆ ಸಿಗ್ತಾ ಇದ್ದಂತಹ ರೀಚಾರ್ಜ್ ಪ್ಲಾನ್ ಈಗ 354 ರೂಪಾಯಿ ಆಗಿದೆ. ಅಂದ್ರೆ ಬರೋಬ್ಬರಿ ಸುಮಾರು 50 ರೂಪಾಯಿ ಹೆಚ್ಚಳ ಆಗಿದೆ. ಇದು ನಿಜಕ್ಕೂ ಕೂಡ ಮಧ್ಯಮ ವರ್ಗದವರಿಗೆ ಹೊರೆಯಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದ್ ಕಡೆ ಜಿಯೋದ ಮೇಲೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ರೀಚಾರ್ಜ್ ಇಷ್ಟು ಹೆಚ್ಚಳ ಆದ್ರೆ ಹೇಗಪ್ಪ ನಾವು ರೀಚಾರ್ಜ್ ಮಾಡೋದು ಅನ್ನುವಂತಹ ಹಂತಕ್ಕೆ ಬಂದಿದ್ರು. ಸೊ ಈಗ ಜಿಯೋಗೆ ಸೆಡ್ ಹೊಡೆಯೋದಕ್ಕೆ BSNL ಮುಂದಾಗಿದೆ. ಅದರಲ್ಲೂ ಇದೆಲ್ಲದಕ್ಕೂ ಮುಖ್ಯ ಕಾರಣ BSNL ಜೊತೆ ಟಾಟಾ ಕೈ ಜೋಡಿಸಿರುವಂಥದ್ದು. ಹೌದು, ರತನ್ ಟಾಟಾ ಜೊತೆ ಸೇರಿರುವಂತಹ BSNL ಏನು ಜಿಯೋಗೆ ಸರಿಯಾಗಿ ಗುಣ ಇಡೋದಕ್ಕೆ ಮುಂದಾಗಿದೆ. ಈ ಒಂದು ನಿರ್ಧಾರವನ್ನ ಜನರು ಕೂಡ ಸ್ವಾಗತ ಮಾಡ್ತಿದ್ದಾರೆ. ಆಲ್ರೆಡಿ ಬಾಯ್ಕಾಟ್ ಜಿಯೋ ಅನ್ನುವಂತಹ ಅಭಿಯಾನ ನಡೀತಾ ಇದೆ. BSNL ಗರ್ ವಾಪಸ್ಸಿ ಅನ್ನುವಂತಹ ಅಭಿಯಾನ ಕೂಡ ನಡೀತಾ ಇದೆ. ಹಾಗಾಗಿ ಜಿಯೋ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಮಧ್ಯಮ ವರ್ಗದ ಜನರಿಗೆ ಒಂದು ಪರ್ಯಾಯ ದಾರಿ ಸಿಕ್ಕಿದೆ ಅಂತಾನೆ ಅನ್ಬೋದು. ಯಾಕಂದ್ರೆ ಜಿಯೋವನ್ನ ಈಗಾಗಲೇ ಕೋಟ್ಯಾಂತರ ಜನರು ಸಿಮ್ ಖರೀದಿ ಮಾಡಿದ್ರು. ಹಾಗಾಗಿ ಜಿಯೋ ತಾನು ಆಡಿದ್ದೇ ಆಟ ಅನ್ನುವಂತಹ ವರ್ತನೆಯನ್ನ ಶುರು ಮಾಡಿತ್ತು. ಆದ್ರೆ ಜಿಯೋದ ಆಟ ಇನ್ಮುಂದೆ ನಡೆಯೋದಿಲ್ಲ ಅನ್ನುವಂತಹ ಸೂಚನೆ ಇದರಿಂದ ರವಾನೆಯಾಗಿದೆ. ಯಾಕಂದ್ರೆ ನೀವು ಗಮನಿಸಿರ್ಬೋದು, ಜಿಯೋ ಬರೋದಕ್ಕೂ ಮುಂಚೆ ಏರ್ಟೆಲ್ ಮತ್ತೆ BSNL ಸೇರಿದಂತೆ ಅನೇಕ ಅವು ಅಂತರ್ಜಾಲ ಲೋಕದಲ್ಲಿ ಸಾಕಷ್ಟು ಸದ್ದನ್ನ ಮಾಡಿದ್ದೆವು. ಅದರಲ್ಲೂ ಏರ್ಟೆಲ್ ಮುಂಚೂಣಿಯಲ್ಲಿತ್ತು. ಆದರೆ ಯಾವಾಗ ಜಿಯೋ ಮಾರುಕಟ್ಟೆಗೆ ಬಂತೋ ಬಹುತೇಕ ಕಂಪನಿಗಳು ಮಂಕಾದ್ವು. ಅದರಲ್ಲೂ BSNL ಅಂತೂ ಮಖಾಡೆ ಮಲಗಿಬಿಡ್ತು ಅಂತಾನೆ ಹೇಳ್ಬೋದು. ಯಾಕಂದರೆ BSNL ಬಗ್ಗೆ ಒಂದು ಆರೋಪ ಇತ್ತು, ನೆಟ್ ಸ್ಪೀಡ್ ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಜಿಯೋಗೆ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಳ್ಳೋದು ಅಷ್ಟೊಂದು ದೊಡ್ಡ ಕಷ್ಟವೇನು ಆಗಿಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜಿಯೋ ಸೂಪರ್ ಅಂದರು. ಮೊದಲು ಫ್ರೀಯಾಗಿ ಕೊಡ್ತು, ಆಮೇಲೆ ಒಂದು ದರವನ್ನ ನಿಗದಿ ಮಾಡ್ತು, ಕ್ರಮೇಣ ಬೆಲೆ ಏರಿಕೆಯನ್ನ ಮಾಡ್ತಾ ಬಂತು. ಸೊ ಆದರೂ ಕೂಡ ಜನ ಸುಮ್ಮನೆ ಇದ್ರು. ಆದರೆ ಈಗ ಜಿಯೋ ರೀಚಾರ್ಜ್ ಪ್ಲಾನ್ ಮತ್ತಷ್ಟು ದುಬಾರಿಯಾಗಿದೆ. ಸೊ ಇದು ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಇದೀಗ BSNL ಜಿಯೋಗೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿದೆ. ಜಿಯೋದ 1 ಲಕ್ಷಕ್ಕೂ ಅಧಿಕ ಬಳಕೆದಾರರು ಒಂದೇ ದಿನದಲ್ಲಿ ತಮ್ಮ ಜಿಯೋ ಸಿಮ್ ಕಾರ್ಡ್ ಅನ್ನ BSNLಗೆ ಪೋರ್ಟ್ ಮಾಡಿಸಿದ್ದಾರೆ. ಇದು ಸಾಮಾನ್ಯವಾಗಿ ಜಿಯೋಗೆ ನಡುಕವನ್ನ ಹುಟ್ಟಿಸಿದೆ. ಟಾಟಾ ಯಾವಾಗಲೂ ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಕೊಂಡು ಕೆಲಸವನ್ನ ಮಾಡ್ತಾರೆ. ಸೊ ಇದೀಗ ಟಾಟಾ BSNL ಜೊತೆಗೆ ಕೈ ಜೋಡಿಸಿ ಅದನ್ನ ಮೇಲಕ್ಕೆ ಎತ್ತಲು ಟ್ರೈ ಮಾಡ್ತಾ ಇದ್ದಾರೆ.
ಇನ್ನು BSNLಗೆ ಇದುವರೆಗೂ ಕೂಡ 5G ಬಂದಿಲ್ಲ. ಆದರೆ ದೈತ್ಯ ಕಂಪನಿ ಆಗಿರುವಂತಹ ಟಾಟಾ ಇದ್ರ ಜೊತೆ ಕೈ ಜೋಡಿಸಿರುವಂಥ ಹಿನ್ನೆಲೆಯಲ್ಲಿ ಬೇಗನೆ 5Gಗೆ ಅಪ್ಡೇಟ್ ಕೂಡ ಆಗಲಿದೆ. ಜೊತೆಗೆ ರೀಚಾರ್ಜ್ ಪ್ಲಾನ್ಗಳನ್ನು ಕೂಡ ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಕೊಂಡ್ರೆ BSNL ಮತ್ತೊಂದು ಸ್ಥಾನವನ್ನು, ಅಂದರೆ ತಾನು ಈ ಹಿಂದೆ ಏನು ಮೊದಲ ಸ್ಥಾನದಲ್ಲಿತ್ತು ಅದೇ ರೀತಿ ಈಗ ಕೂಡ ಅಗ್ರಸ್ಥಾನವನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಯಾಕಂದರೆ ಯಾವಾಗ ಈ ಒಂದು ಜಿಯೋ 15% ದರವನ್ನು ಹೆಚ್ಚಳ ಮಾಡ್ತೋ, ಸೊ ಆ ಸಂದರ್ಭದಲ್ಲಿಯೇ ಜನರು BSNLಗೆ ಪೋರ್ಟ್ ಆಗೋದಕ್ಕೆ ಮುಂದಾದರು. ಯಾಕಂದರೆ ಅಷ್ಟೊಂದು ದುಬಾರಿ ರೀಚಾರ್ಜನ್ನು ಮಾಡುವಂತಹ ಸ್ಥಿತಿಯಲ್ಲಿ ಮಧ್ಯಮ ವರ್ಗದ ಜನರು ಇರಲಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಜಿಯೋ ಬಾಯ್ಕಾಟ್ ಅಭಿಯಾನ ಕೂಡ ಆರಂಭವಾಯಿತು. ಅಷ್ಟೇ ಅಲ್ಲದೆ BSNL ಗರ್ ವಾಪಸಿ ಅನ್ನುವಂತಹದ್ದನ್ನು ಕೂಡ ಜನರು ಬರೆದುಕೊಳ್ಳುವುದಕ್ಕೆ ಶುರು ಮಾಡಿದ್ರು. ಇದೆಲ್ಲದರ ಮಧ್ಯ BSNL ಒಂದು ಟ್ವೀಟ್ ಮಾಡಿ ಆಫರನ್ನು ಘೋಷಣೆ ಮಾಡಿತ್ತು. ಅಮರನಾಥ್ ಯಾತ್ರಿಕರಿಗೆ ವಿಶೇಷವಾಗಿ 196 ರೂಗಳಿಗೆ ಹೊಸ ಸಿಮ್ಮನ್ನು ನೀಡುವಂತಹ ಘೋಷಣೆಯನ್ನ ಮಾಡ್ತು. ಅಷ್ಟೇ ಅಲ್ಲದೆ ಬಳಿಕ ಸೂಪರ್ ಆಕ್ಟಿವ್ ಆಗಿರುವಂತಹ BSNLಗೆ ಸ್ವಿಚ್ ಆಗಲು ಪೋರ್ಟ್ ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ 1900ಗೆ ಸಂದೇಶ ಕಳುಹಿಸಿ ಎಂದು ಬರೆದುಕೊಂಡಿದೆ. ಇದರ ಜೊತೆಗೆ ಮಾನ್ಸೂನ್ ಆಫರ್ ಎಂದು ಫೈಬರ್ ಬೇಸಿಕ್ ಪ್ಲಾನ್ ಆಗಿ 399 ರೂಗೆ ಆಫರ್ ಘೋಷಣೆ ಮಾಡಿದೆ. ಇದು ಮೊದಲ ತಿಂಗಳು ಉಚಿತವಾಗಿರಲಿದೆ ಅಂತ ತಿಳಿಸಿದೆ. ಅಂದರೆ ಈಗ ಉಳಿದ ಕಂಪನಿಗಳು ಬೆಲೆಯನ್ನು ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ BSNL ಪ್ಲಾನನ್ನು ತರುವುದಕ್ಕೆ ಮುಂದಾಗಿದೆ. ಈಗ ಆಲ್ರೆಡಿ ಏನು BSNL 4G ಇತ್ತು, 5G ಮಾಡೋದಕ್ಕೂ ಕೂಡ ಎಲ್ಲ ಅಪ್ಡೇಟ್ಗಳನ್ನು ಮಾಡಿಕೊಳ್ಳಾಗ್ತಾ ಇದೆ. ಸೊ ಅದೆಲ್ಲದರ ನಡುವೆ 199 ರೂ ಪ್ಯಾಕ್ನ ಆಫರನ್ನು ಕೂಡ BSNL ನೀಡಿದೆ. 30 ದಿನದ ವ್ಯಾಲಿಡಿಟಿಗೆ ಒಟ್ಟು 60 GB ಡೇಟಾ, ದಿನಕ್ಕೆ 2 GB ಬರುತ್ತೆ, 100 ಮೆಸೇಜಸ್ ಇರುತ್ತೆ, ಜೊತೆಗೆ ಅನಿಯಮಿತ ಕರೆಗಳನ್ನು ಕೂಡ ನೀಡ್ತಾ ಇದೆ. ಒಂದು ಕಡೆ ದೈತ್ಯ ಕಂಪನಿಯಾಗಿದ್ದಂತಹ ಜಿಯೋಗೆ ಸೆಡ್ಡು ಹೊಡೆಯೋದಕ್ಕೆ ಜನರೂ ಕೂಡ ತಯಾರಾಗಿದ್ದಾರೆ, ಬಾಯ್ಕಾಟನ್ನು ಮಾಡ್ತಾ ಇದ್ದಾರೆ. ಅದೆಲ್ಲದರ ಮಧ್ಯ BSNL ಜೊತೆ ಟಾಟಾ ಕಂಪನಿ ಕೂಡ ಕೈ ಜೋಡಿಸಿ ಜನಸಾಮಾನ್ಯರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದೆ. ಆಲ್ರೆಡಿ 1 ಲಕ್ಷಕ್ಕೂ ಅಧಿಕ ಜನರು ಈಗಾಗಲೇ ಜಿಯೋದಿಂದ BSNLಗೆ ಪೋರ್ಟ್ ಆಗಿದ್ದಾರೆ. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಪೋರ್ಟ್ ಆಗುವಂತಹ ಸಾಧ್ಯತೆ ಇದೆ. ಜಿಯೋ ಏನು ಕ್ರಾಂತಿ ಮಾಡಿತ್ತು ಬಂದಂತಹ ಸಂದರ್ಭದಲ್ಲಿ ಅದೇ ಕ್ರಾಂತಿಯನ್ನು BSNL ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. BSNL ಕೂಡ ದೊಡ್ಡ ಟೆಲಿಕಾಂ ಕಂಪನಿಯಾಗಿ ಹೊರಹೊಮ್ಮುವಂತಹ ಸಾಧ್ಯತೆಗಳು ಹೆಚ್ಚಿದೆ.